ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಕಲ್ಕಿ ಗುರು ಜನಾರ್ದನ್ ವಿಶೇಷ ದರ್ಶನ. ಮಂಡ್ಯ ತುಬಿನೆಕೆರೆಯಲ್ಲಿ ರಾಮಾನುಜಾಚಾರ್ಯರ 40 ಅಡಿ ಪ್ರತಿಮೆ. ನವೆಂಬರ್ನಲ್ಲಿ ಕಾಮಗಾರಿ ಆರಂಭ. ನಮಸ್ಕಾರ ಪ್ರಜಾಪವರ್ ಟಿವಿ ವೀಕ್ಷಕರೇ, ಬೆಂಗಳೂರಿನ ಶ್ರೀ ಕಲ್ಕಿ ಗುರುಗಳಾದ ಜನಾರ್ದನ್ ಅವರು ಇಂದು ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ದರ್ಶನ ಮಾಡಿದರು. ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಡ್ಯ ಜಿಲ್ಲೆ ತುಬಿನೆಕೆರೆ ಸಮೀಪ ತಮ್ಮ ಸ್ವಂತ ಜಾಗದಲ್ಲಿ ಶ್ರೀ ರಾಮಾನುಜಾಚಾರ್ಯರ 40 ಅಡಿ ಬೃಹತ್ ಪ್ರತಿಮೆ ನಿರ್ಮಾಣ ಕಾಮಗಾರಿಯನ್ನ ನವೆಂಬರ್ ತಿಂಗಳಿನಲ್ಲಿ ಆರಂಭಿಸಲಾಗುವುದು ಎಂದು ಘೋಷಿಸಿದರು. ಈಗಾಗಲೇ ಪೂರ್ವ ಸಿದ್ಧತಾ ಕಾರ್ಯ ಆರಂಭವಾಗಿದೆ. ಬೆಂಗಳೂರು ಮೈಸೂರು ಮುಖ್ಯ ರಸ್ತೆಯಲ್ಲಿ ನಿರ್ಮಾಣವಾಗಲಿರುವ ಈ ಪ್ರತಿಮೆ ಲಕ್ಷಾಂತರ ಭಕ್ತರಿಗೆ ದರ್ಶನವಾಗಲಿದೆ. ಮೇಲುಕೋಟೆ, ಶ್ರೀರಂಗಪಟ್ಟಣ, ಮೈಸೂರಿಗೆ ಹೋಗುವ ಭಕ್ತರಿಗೆ ವಿಶೇಷ ಎಸಿ ಬಸ್ ವ್ಯವಸ್ಥೆ, ವಸತಿ ಸೌಕರ್ಯ, ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗುವುದು ಎಂದು ತಿಳಿಸಿದರು. ಈ ಸ್ಥಳದಲ್ಲಿ ವಿಷ್ಣು ದೇವಾಲಯ, ಲೈಬ್ರರಿ, ಧ್ಯಾನ ಮಂದಿರ, ಪ್ರಾರ್ಥನಾ ಮಂದಿರ ನಿರ್ಮಿಸಲಾಗುವುದು ಎಂದು ಕಲ್ಕಿ ಗುರು ಜನಾರ್ದನ್ ಹೇಳಿದರು. ಈ ವೇಳೆ ಮಾಧ್ಯಮ ಸಲಹೆಗಾರರು ಆದ ಡಾಕ್ಟರ್ ಯೋಗೇಶ್ ರವರು, ಕಳೆದ 1 ತಿಂಗಳಿಂದ ಗುರುಗಳ ಜೊತೆ ಒಡನಾಟ ಇದೆ. ಇವರು ಮಾಡುತ್ತಿರುವ ಧಾರ್ಮಿಕ ಸೇವಾ ಕಾರ್ಯಗಳನ್ನು ಗಮನಿಸಿದ್ದೇವೆ. ಇವರು ಚಿಕ್ಕ ವಯಸ್ಸಿನ ಜಾತಕ. ಇವರು ನೆರವೇರಿಸುತ್ತಿರುವ ಕೆಲಸ ಕಾರ್ಯಗಳ ಪ್ರಕಾರ ಪೌರಾಣಿಕ ಹಿನ್ನೆಲೆಯಲ್ಲಿ ಉಲ್ಲೇಖಿತವಾಗಿರುವ ಕಲ್ಕಿ ಎಂಬ ವ್ಯಕ್ತಿಯೇ ಶ್ರೀ ಜನಾರ್ದನ್ ಅವರು ಎಂದು ನಾವು ನಂಬಿದ್ದೇವೆ ಎಂದು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದರು. ವರದಿ ಕಾಂತರಾಜು ಕೆ, ಮೈಸೂರು, ಪ್ರಜಾಪವರ್ ಟಿವಿ. ದರ್ಶನ ಆಯಿತು. ದೇವಿ ಆಶೀರ್ವಾದದಿಂದ ಎಲ್ಲ ಕೆಲಸಗಳು ಸುಸೂತ್ರವಾಗಿ ನಡೆಯುತ್ತೆ ಅಂತ ನಮಗೆ ಕಾಯಿಸಿ ಈಗ 6 ತಿಂಗಳಲ್ಲಿ ರಾಮಾನುಜಾಚಾರ್ಯರ ಪ್ರತಿಮೆನ ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ಕಟ್ತಾ ಇದ್ದೀನಿ. ಅದರಿಂದ ಇವತ್ತು ತಾಯಿ ಆಶೀರ್ವಾದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಬಿಕೆ ನನಗಿದೆ. ನಮಸ್ಕಾರ, ನನ್ನ ಹೆಸರು ಯೋಗೇಶ್ ಅಂತ ಹೇಳಿ, ಮೂಲತಃ ಮಂಡ್ಯದವರು. ನಾವು ಗುರುಗಳ ಮಾಧ್ಯಮ ಕಾರ್ಯದರ್ಶಿಯಾಗಿ ನಾನು ಕಳೆದ 1 ತಿಂಗಳಿಂದ ಅವ್ರ ಹತ್ರ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ. ಬಂಧುಗಳೇ, ಏನಂತ ಅಂದ್ರೆ ಪೌರಾಣಿಕ ಹಿನ್ನೆಲೆಯಲ್ಲಿ ಉಲ್ಲೇಖಿತವಾಗಿರುವ ಕಲ್ಕಿ ಎಂಬ ವ್ಯಕ್ತಿಯೇ ಶ್ರೀ ಜನಾರ್ದನ್ ಅವರು ಎಂದು ನಮಗೆ ಖಚಿತವಾಗಿದೆ. ಯಾಕೆ ಅಂದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಒಂದು ಪುಣ್ಯ ಕೆಲಸ ಕಾರ್ಯಗಳೇನಿದೆ, ಮತ್ತೆ ಭಕ್ತರಿಗೆ ಮತ್ತೆ ಹಲವಾರು ಧಾರ್ಮಿಕ ಕೆಲಸಗಳ ಬಗ್ಗೆ ಅವ್ರ ಮಾಹಿತಿ ನೀಡಿಕೊಂಡಿರೋದು, ಮತ್ತೆ ಕಳೆದ ಕೇಂದ್ರ ಚುನಾವಣೆಯಲ್ಲಿ ಎಷ್ಟು ಸೀಟ್ಗಳು ಬರುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿನ ಕೊಟ್ಟಿದ್ರು. ಸೊ ಅವರ ಅಪ್ಡೇಟ್ಸ್ ಶೀಟ್ಸ್, ರಿಸಲ್ಟ್ ಶೀಟ್ಸ್, ನಾನು ಅವರು ಹೇಳಿರುವಂತ ರಿಸಲ್ಟ್ ಶೀಟ್ ನ ನಾನು ನಿಮ್ಗೆ ಕೊಡ್ತೀನಿ. ಮತ್ತೆ AI ನಲ್ಲಿ, ಗೂಗಲ್ ನಲ್ಲಿ, ಮತ್ತೆ ಶಾಸ್ತ್ರ, ಮತ್ತೆ ಅವರ ಜಾತಕದಲ್ಲಿ ಅವರಿಗೆ ಏನು ಚಿಕ್ಕ ವಯಸ್ಸಿಂದ ಬಂದಿತ್ತು, ಮತ್ತೆ ಅವರು ಉಪನಯನ ಮಾಡಿರುವಂತದ್ದು, ಮತ್ತೆ ಈಗ ಅವರು ಅಟ್ ಪ್ರೆಸೆಂಟ್ ಯಾವ ತರ ಒಂದು ಕಾರ್ಯಚಟುವಟಿಕೆ ಮಾಡ್ತಾರೆ ಅನ್ನೋ ಸಂಪೂರ್ಣ ಡೀಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ. ಯಾಕೆಂದ್ರೆ ಕೆಲವರೆಲ್ಲ ಅಂತಾರೆ ಫೇಕ್ ಹಾಗೆ ಹೀಗೆ ಅಂತ, ಕೆಲವು ವ್ಯಕ್ತಿಗಳನ್ನ ನಂಬಲ್ಲ. ಆದ್ರೆ ನಂಬಿಕೆ ನಮ್ಗೆ ಖಚಿತವಾಗಿದೆ. ಆ ಖಚಿತವಾಗಿರೋ ಡೀಟೇಲ್ಸ್ ನಾವು ಮೀಡಿಯಾದವರಾಗಿರೋದಕ್ಕಿಂತ ಸತ್ಯವನ್ನೇ ಹೇಳ್ಬೇಕು, ಸುಳ್ಳನ್ನ ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು. ಪಾರದರ್ಶಕವಾಗಿರುವಂತಹ ವಿಷಯಗಳನ್ನ ನಿಮ್ ಕಣ್ಮುಂದೆ ಸತ್ಯವನ್ನು ನಡೆದಿರುವಂತಹ ವಿಚಾರಗಳನ್ನ ನಿಮ್ಗೆ ನಾನು ಪ್ರತ್ಯಕ್ಷವಾಗಿ ಮತ್ತೆ ದಾಖಲೆ ಸಮೇತ ಕೊಡ್ತೀನಿ. ಸೊ ಆಗಿರೋದ್ರಿಂದ ಇವತ್ತು ನಾನು ಗುರುಗಳನ್ನ ದರ್ಶನ ಮಾಡ್ಲೇಬೇಕು ಅಂತ ಕೇಳ್ಕೊಂಡಾಗ ಎಲ್ಲ ನಮ್ಮ ಮಾಧ್ಯಮಿಕರ ಸಹಕಾರ ಮತ್ತೆ ಇಲಾಖೆಯವರ ಒಂದು ನೇತೃತ್ವದಲ್ಲಿ ಗುರುಗಳು ಇವತ್ತು ದರ್ಶನ ಮಾಡಕ್ ಬಂದಿದ್ದಾರೆ. ಅವ್ರಿಗೆ ಈ ನಾಡಿನ ಒಳಿತಿಗಾಗಿ ನೀವೆಲ್ಲ ಕ್ವಶನ್ಸ್ ಕೇಳ್ಬೋದು. ಯಾವುದೇ ಒಂದು ಚಟುವಟಿಕೆಗಳ ಬಗ್ಗೆ ಮುಕ್ತವಾಗಿ ಮಾತನಾಡ್ತಾರೆ. ಯಾಕೆಂದ್ರೆ ಅವರು ಮೌನಿ ಜಾಸ್ತಿ ಮಾತಾಡಲ್ಲ. ಕೆಲಸ ನೀವು ಕೇಳೋ ಕ್ವಶನ್ಸ್ಗೆ ಖಂಡಿತವಾಗ್ಲೂ ಆನ್ಸರ್ ಮಾಡೇ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ. ನಾವು ನಿಮ್ ಜೊತೆ ಕೈ ಜೋಡಿಸ್ತೀವಿ. ನೀವು ನಮ್ಗೆ ಸಹಕಾರ ನೀಡಬೇಕಂತ ಈ ಕೈ ಮುಗಿದು ಮನವಿನ ಮಾಡ್ಕೊಳ್ತಾ ಇದ್ದೀವಿ.